ಮೇಡಮ್ ಏನೋ ಹೇಳಬೇಕು ಅಂತ. ಹೌದಮ್ಮ ದುರ್ಗಾ, ಅದೇ ನಿನ್ನ ಕೈಗಳಿಗೆ ಬಳೆ ಮಾಡಿಸ್ಬೇಕು, ಅದಕ್ಕೆ ಅಳತೆ ಬೇಕು ಅಂತ ಕಡ್ಗ ಇಸ್ಕೊಂಡಿದ್ನಲ್ಲ ಅದು. ಜ್ಯುವೆಲ್ರಿ ಅಂಗಡಿಯವನು ಇದ್ರ ಮೆಷರ್ಮೆಂಟ್ ತೊಗೊಂಡಾಗಿದೆ, ಇನ್ನಿದ್ರ ಅಗತ್ಯ ಇಲ್ಲ. ತಗೋ. ಹಾಂ, ನಾನೇ ಹಾಕ್ತೀನಿ. ಇದು ನಮ್ಮಪ್ಪ ನನಗೆ ಕೊಟ್ಟಿದ್ದ ಖಡ್ಗ ಮೇಡಮ್. ಇದು ನನಗೆ ತುಂಬ ಮುಖ್ಯ. ಇದು ಯಾವಾಗಲೂ ನಾನು ಹಾಕ್ಕೊಂಡೇ ಇರ್ತೀನಿ. ಗೊತ್ತು ದುರ್ಗಾ, ಈ ಖಡ್ಗ ನಿನಗೆ ತುಂಬ ಮುಖ್ಯ ಅಂತ. ದುರ್ಗಾ, ಇದು ನಿಮ್ಮ ತಂದೆ ನಿನಗೆ ಕೊಟ್ಟಿರೋ ಬಳೆ ಅಲ್ಲ, ಮಾಳ್ವಿಕಾ ನಿನಗೆ ಕೊಡ್ತಾರೋ ಬಳೆ. ಈ ಬಳೆಲಿ ನಿಮ್ಮ ತಂದೆ ಕೊಟ್ಟಾಗ ಇತ್ತಲ್ಲ ಶಕ್ತಿ, ಯಾವ ಶಕ್ತಿನೂ ಈಗ ಅದರಲ್ಲಿಲ್ಲ. ಈಗ ಈ ಬಳೆನ ನಾನು ನಿನಗೆ ಹಾಕಿದ್ಮೇಲೆ ಯಾವ ಶಿಷ್ಟ ಶಕ್ತಿನೂ ನಿನ್ನ ಹತ್ರ ಸುಳಿಯಲ್ಲ. ಆ ದೇವಿನೇ ಬಂದರೂ ನನ್ನಿಂದ ನಿನ್ನ ಕಾಪಾಡೋಕ್ಕಾಗಲ್ಲ. ಮೇಡಮ್, ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಆಯ್ತಮ್ಮ, ಹೋಗ್ಬಾ. ಮ್ಯಾಮ್ ಏನ್ ಮಾಡ್ತಿದ್ದೀರಾ ನೀವು? ಶರತ್ತು ದುರ್ಗಾ ಹತ್ರ ಆಗ್ತಿದ್ದಾರೆ ಅಂತ ನನಗೆ ಟೆನ್ಷನ್ ಆಗ್ತಿದೆ. ನೀವು ನೋಡಿದ್ರೆ ಅವಳಿಗೆ ಬಳೆ ಎಲ್ಲ ತಂದು ಕೊಡ್ತಿದ್ದೀರಾ. ಅದು ಚಿನ್ನದ ಬಳೆ ಅಂತ ಹೇಳ್ತಿದ್ರಿ, ಸೈಜಿಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರಿ. ಕಾಮ್ ಡೌನ್, ಕಾಮ್ ಡೌನ್. ಯಾಕೆ ಸುಮ್ಮನೆ ಕಿರ್ಚಾಡ್ತೀಯ ನೀನು? ದುರ್ಗಾ ನನ್ನ ಟಾರ್ಗೆಟ್ ಅಂತ ನಿನಗೆ ಚೆನ್ನಾಗಿ ಗೊತ್ತು ತಾನೆ. ನಾನೇನೇ ಮಾಡಿದ್ರೂ ಅದಕ್ಕೆ ಕಾರಣಗಳಿರುತ್ತೆ. ಚೆನ್ನಾಗಿ ಯೋಚನೆ ಮಾಡೇ ನಾನು ನಿರ್ಧಾರಗಳನ್ನ ತಗೊಳ್ಳೋದು. ಷರತ್ತು ನಿನಗೆ ಸಿಗೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಓಕೆ? ಹೌದಾ ಮ್ಯಾಮ್? ನಿಜವಾಗ್ಲೂ? ಎಸ್, ಐ ಪ್ರಾಮಿಸ್. ಆದರೆ ಅದಕ್ಕೂ ಮೊದಲು ನೀನು ನನಗೊಂದು ಕೆಲಸ ಮಾಡಿಕೊಡ್ಬೇಕು. ಖಂಡಿತ. ಏನು ಹೇಳಿ ಮ್ಯಾಮ್? ಇವತ್ತು ಯಾವುದೇ ಕಾರಣಕ್ಕೂ ರಾತ್ರಿ ದುರ್ಗಾ ಮನೆಯಿಂದ ಆಚೆ ಕಾಲಿಡೋ ಹಾಗಿಲ್ಲ. ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಓಕೆ ಮ್ಯಾಮ್, ಬಟ್ ಯಾಕೆ? ನೋ ಕ್ವೆಶನ್ಸ್. ನಾನು ಹೇಳ್ದಷ್ಟು ಮಾಡು, ಆಗತ್ತಾ?